ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಈ ದಿನದ ಪಾಠದಲ್ಲಿ ಗೀತಾವಿವೃತ್ತಿಯ 9ನೇ ಅಧ್ಯಾಯ, 9ನೇ ಅಧ್ಯಾಯದ 3ನೇ ಶ್ಲೋಕ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಹೇ ಪರಂತಪ, ಶತ್ರು ತಾಪಕನೇ, ಅಸ್ಯ ಧರ್ಮ್ಯಸ್ಯ ಅಶ್ರದ್ಧಧಾನಾಃ ಪುರುಷಾಃ ಮಾಂ ಅಪ್ರಾಪ್ಯ ಮೃತ್ಯು ಸಂಸಾರ ವರ್ತ್ಮನಿ ನಿವರ್ತಂತೆ. ಧರ್ಮ್ಯಸ್ಯ ಅಸ್ಯ ಅಂದರೆ ಧಾರಕನಾಗಿರತಕ್ಕಂತಹ ಈ ಪರಮಾತ್ಮನ ವಿಷಯದಲ್ಲಿ, ಅವನ ಜ್ಞಾನದ ವಿಷಯದಲ್ಲಿ ಅಶ್ರದ್ಧಧಾನಾಃ ಅಂದರೆ ನಂಬದೇ ಇರತಕ್ಕಂತಹ, ನಂಬದಿರುವ ಪುರುಷರು, ಅಶ್ರದ್ಧಧಾನಾಃ ಪುರುಷಾಃ ಶ್ರದ್ಧೆಯನ್ನು ಇಟ್ಕೊಳ್ಳದೇ ಇರತಕ್ಕಂತಹ ಪುರುಷರು, ಮಾಂ ಅಪ್ರಾಪ್ಯ ನನ್ನನ್ನು ತಲುಪದೆ ಮೃತ್ಯು ಸಂಸಾರ ವರ್ತಮನಿ ಮೃತ್ಯುವೆನಿಸಿರತಕ್ಕಂತಹ ಸಂಸಾರ ಮಾರ್ಗದಲ್ಲಿ ನಿರಂತರವಾಗಿ ಅವರು ನಿರಂತರವಾಗಿ ಎದ್ದು ಬಿಡ್ತಾರೆ ಅಂತ ಈ ಶ್ಲೋಕದ ಅರ್ಥ. ಯಾಕೆ ಈ ಶ್ಲೋಕ ಹೇಳಿದ ಕೃಷ್ಣ ಅಂದರೆ, ಹಿಂದಿನ 2 ಶ್ಲೋಕಗಳಲ್ಲಿ ಅನೇಕ ವಿಚಾರಗಳನ್ನು ನಿರೂಪಣೆ ಮಾಡಿದೆ. ಅಂತಹ ಅಂಶಗಳಿಂದ ಸಹಿತನಾಗಿರತಕ್ಕಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಯಾವುದು ಸಾಧನವೋ ಅಂತಹ ಪರಮಾತ್ಮವಿಷಯಕವಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನ, ಆ ಅಪರೋಕ್ಷ ಜ್ಞಾನ ಗಳಿಸುವುದು ತುಂಬ ಸುಲಭ ಅಂತಾದರೆ ಯಾಕೆ ಎಲ್ಲರೂ ಆ ಕೆಲಸ ಮಾಡುವುದಿಲ್ಲ? ಎಲ್ಲರೂ ಯಾಕೆ ಮುಕ್ತಿಯನ್ನು ಗಳಿಸೋದಿಲ್ಲ? ಈ ಅಪರೋಕ್ಷ ಜ್ಞಾನವನ್ನು ಪಡೆದು, ಅಪರೋಕ್ಷ ಜ್ಞಾನ ಪಡೆಯುವುದು ಸುಸುಖಂ ಕರ್ತುಂ ಬಹಳ ಸುಲಭ ಅಂತ ಅನಿಸಿದರೆ ಅದನ್ನು ಸಂಪಾದಿಸಿ ಮುಕ್ತಿಯನ್ನು ಪಡೆಯಬಹುದಲ್ವಾ? ಹೀಗಿರುವಾಗ ಯಾರೂ ಈ ಸಂಸಾರದಲ್ಲಿಯೇ ಮುಂದುವರಿಲಿಕ್ಕಿಲ್ಲ, ಎಲ್ಲರೂ ಮುಕ್ತರಾಗಿ ಬಿಡ್ತಾರೆ ಅಲ್ವಾ ಎಂಬ ಸಂದೇಹ ಅರ್ಜುನನಿಗೆ ಬರುತ್ತೆ. ಈ ಸಂದೇಹ ನಿವಾರಕವಾಗಿ ಈ ಶ್ಲೋಕ ಹೊರಟಿದೆ. ಅಶ್ರದ್ಧಧಾನಾಃ ಪುರುಷಾಃ, ಭಗವಂತನನ್ನು ಹೊಂದುವಂತಹ ಸ್ಥಾನ ಅದು ಅತ್ಯಂತ ಸುಲಭವಾಗಿದ್ದರೂ ಸಹ ಅದನ್ನು ಎಲ್ಲರೂ ಹೊಂದಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ತುಂಬ ಜನರಿಗೆ ಅದರಲ್ಲಿ ಶ್ರದ್ಧೆ ಇಲ್ಲ. ಶ್ರದ್ಧೆ ಇದ್ದವರು ಅದನ್ನು ಗಳಿಸ್ತಾರೆ. ಆದರೆ ಅಶ್ರದ್ಧಧಾನಾಃ ಪುರುಷಾಃ, ಈ ಜ್ಞಾನವನ್ನು ಸಂಪಾದಿಸಬೇಕು ಅಂತವರಿಗೆ ಅದರಲ್ಲಿ ಶ್ರದ್ಧೆ ಇಲ್ಲ.
ಹಾಗಾಗಿ ಅವರು ಪ್ರವೃತ್ತಿ ಮಾಡುವುದಿಲ್ಲ. ಹೀಗೆ ಅಶ್ರದ್ಧದಾನ ಪುರುಷ, ಶ್ರದ್ಧೆ ಇಲ್ಲದೇ ಇರತಕ್ಕಂತಹ ಜನ ಅವರು ಈ ಜ್ಞಾನವನ್ನು ಗಳಿಸುವುದಿಲ್ಲ. ಆದ್ದರಿಂದ ಅವರು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ಅಪರೋಕ್ಷ ಜ್ಞಾನ ಗಳಿಸುವಂಥದ್ದು ಸುಲಭ ಅಂತಾದರೆ ಯಾಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇಲ್ಲ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಾಗಾಯಿತು ಈ ಶ್ಲೋಕದಿಂದ. ಇನ್ನೊಂದು ಪ್ರಶ್ನೆ ಇದೆ. ಯಾರು ಈ ಜ್ಞಾನವನ್ನು ಸಂಪಾದಿಸುವುದಿಲ್ಲ ಅವ್ರಿಗೇನು ತೊಂದರೆ, ಅವ್ರಿಗೇನು ಅನಿಷ್ಟ ಎಂಬುದನ್ನು ಕೂಡ ಕೃಷ್ಣ ಈ ಶ್ಲೋಕದಿಂದ ಉತ್ತರಿಸ್ತಾ ಇದ್ದಾನೆ. ಏನು, ಯಾರು ಶ್ರದ್ಧೆ ಇಲ್ಲದೆ ಇವನ ಜ್ಞಾನವನ್ನು ಗಳಿಸುವುದಿಲ್ಲವೋ ಅವರೇನಾಗ್ತಾರಂದರೆ ಅವರು ಸಂಸಾರದಲ್ಲೇ ಇದ್ದು ಬಿಡ್ತಾರೆ. ಸಂಸಾರವನ್ನು ತೊರೆದು ಅವರು ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಂಸಾರದಲ್ಲೇ ಇದ್ದು ಬಿಡ್ತಾರೆ. ಆದ್ದರಿಂದ ಇಷ್ಟು ಸುಲಭವಾಗಿರತಕ್ಕಂತಹ ಜ್ಞಾನವನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾರಿಗೆ ಅದರಲ್ಲಿ ಶ್ರದ್ಧೆ ಇಲ್ಲವೋ ಅವರು ಈ ಮೋಕ್ಷವನ್ನು ಗಳಿಸುವುದಿಲ್ಲ. ಮತ್ತು ಅವರಿಗೆ ಶ್ರದ್ಧೆ ಇಲ್ಲದೇ ಇರುವುದರಿಂದ ಅವರಿಗೆ ಪರೋಕ್ಷ ಜ್ಞಾನವೂ ಬರುವುದಿಲ್ಲ, ಅಪರೋಕ್ಷ ಜ್ಞಾನವೂ ಬರುವುದಿಲ್ಲ. ಹಾಗೂ ಅವರಿಗೆ ಈ ಸಂಸಾರವೇ ಖಾಯಂ ಎಂಬ ವಿಚಾರವನ್ನು ಆ ಎರಡು ಪ್ರಶ್ನೆ ಯಾವುದು? ಇಷ್ಟು ಸುಲಭ ಇದ್ದರೆ, ಮೋಕ್ಷ ಗಳಿಸುವುದು ಇಷ್ಟು ಸುಲಭ ಇದ್ದರೆ ಎಲ್ಲರೂ ಯಾಕೆ ಅದನ್ನು ಸಂಪಾದಿಸಲ್ಲ ಅಂತ ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ, ಯಾರು ಈ ಜ್ಞಾನದಲ್ಲಿ ಶ್ರದ್ಧೆಯನ್ನು ಹೊಂದಿಲ್ವೋ, ಯಾರು ಈ ಜ್ಞಾನವನ್ನು ಸಂಪಾದನೆ ಮಾಡದಿಲ್ವೋ ಅವರಿಗೆ ಇರತಕ್ಕಂಥ ಅನಿಷ್ಟ ಏನು ಎಂಬ ಎರಡು ರೀತಿಯ ಪ್ರಶ್ನೆಗೆ ಈ ಶ್ಲೋಕ ಉತ್ತರ ಕೊಟ್ಟಿದೆ. ಅದನ್ನೇ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ನನು ತ್ವಯಾ ಉಚ್ಯಮಾನಂ ಭಗವದ್ ಅಪರೋಕ್ಷಜ್ಞಪ್ತಿ ಸಾಧನಂ ತದ್ವಿಷಯ ಪರೋಕ್ಷ ಜ್ಞಾನಂ ಉಕ್ತಗುಣಕಂ ಸುಕರಂ ಚೇತ್ ನ ಕೋಪಿ ಸಂಸಾರಿ ಸ್ಯಾದಿತ್ಯತೋ ವಾ ಅಕುರ್ವತಾಂ ಕಿಮನಿಷ್ಟಂ ಇತ್ಯತೋ ವಾ ಆಹ ಅಶ್ರದ್ಧಧಾನಾಃ ಇತಿ. ನಾನು ಅಲ್ಲ, ತ್ವಯಾ ಉಚ್ಯಮಾನಂ ನಿನ್ನಿಂದ ಹೇಳಲ್ಪಡತಕ್ಕಂತಹ ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಭಗವದ್ವಿಷಯಕ ಪರೋಕ್ಷ ಜ್ಞಾನ, ಭಗವಂತನ ಪರೋಕ್ಷ ಜ್ಞಾನವನ್ನು ಗಳಿಸುವಂಥದ್ದು ತುಂಬ ಸುಲಭ. ಆದರೂ ಕೂಡ ತುಂಬ ಸುಲಭ ಆದ್ದರಿಂದ ಎಲ್ಲರೂ ಸುಲಭವಾಗಿಯೇ ಈ ಜ್ಞಾನವನ್ನು ಗಳಿಸಿ ಮೋಕ್ಷವನ್ನು ಹೊಂದಬಹುದಲ್ವಾ? ಹಾಗಿರುವಾಗ ಸಂಸಾರಿ ಅಂತ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವನು ಸಂಸಾರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬನು ಕೂಡ ಸುಲಭವಾಗಿರತಕ್ಕಂತಹ ಈ ಜ್ಞಾನವನ್ನು ಗಳಿಸಿ ಅವನು ಮೋಕ್ಷವನ್ನು ಪಡೆದುಬಿಡ್ತಾನೆ ಎನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ ಶ್ಲೋಕ ಅಂತ. ತ್ವಯಾ ಉಚ್ಯಮಾನಂ ನಿನ್ನಿಂದ ಹೇಳ್ಪಡ್ತಕ್ಕಂತಹ ಭಗವದ ಅಪರೋಕ್ಷ ಜ್ಞಪ್ತಿ ಸಾಧನಂ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ತದ್ವಿಷಯ ಪರೋಕ್ಷ ಜ್ಞಾನಂ ಭಗವಂತನ ಪರೋಕ್ಷ ಜ್ಞಾನ ಬಂದರೆ ಆಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಬರ್ತದೆ. ಆದ್ದರಿಂದ ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರುವಂಥದ್ದು ತದ್ವಿಷಯ ಭಗವದ್ವಿಷಯಕವಾಗಿರತಕ್ಕಂತಹ ಪರೋಕ್ಷ ಸಾಧನ. ಅದು ಉಕ್ತ ಗುಣಕಂ. ಅದು ಹೇಗೆ ಅಂತ ಹಿಂದೆ ಅದರ ಗುಣ ಎಲ್ಲ ಹೇಳಿದೆ ಹಿಂದೆ. ಅಂತಹ ಗುಣಗಳುಳ್ಳ ಅದು ಅಷ್ಟು ಸುಲಭವಾಗಿರತಕ್ಕಂತಹ ದಾರಿಯಾದರೆ ಕೋಪಿ ಸಂಸಾರಿ ನ ಕೋಪಿ ಸಂಸಾರಿ ಸ್ಯಾತ್ ಯಾವನು ಸಂಸಾರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಎಂಬ ಪ್ರಶ್ನೆಗೆ ಒಂದು ಪ್ರಶ್ನೆ. ಇನ್ನೊಂದು ವಾ ಅಥವಾ ಅಕುರ್ವತಾಂ ಇಂತಹ ಜ್ಞಾನವನ್ನು ಗಳಿಸದೇ ಇದ್ದವರಿಗೆ ಕಿಮನಿಷ್ಟಂ ಯಾವುದು ಅನಿಷ್ಟ ಇದೆ ಅಂತಂದರೆ ಅದನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಅಶ್ರದ್ಧಧಾನಾಃ ಎಂಬ ಶ್ಲೋಕದಿಂದ ಉತ್ತರವಾಗಿ ಧರ್ಮ್ಯ ಅಂದರೆ ಭಗವಂತ, ಭಗವಂತನ ವಿಷಯಕ್ಕೆ ಸಂಬಂಧಪಟ್ಟಂತಹ ಏನು ಜ್ಞಾನ ಇದೆ ಅದನ್ನು ಅಶ್ರದ್ಧಧಾನಾಃ ನಮ್ಮ ಶ್ರದ್ಧೆ ಅದನ್ನು ನಂಬದೇ ಇರತಕ್ಕಂಥ ಅದರ ಮೇಲೆ ಶ್ರದ್ಧೆಯನ್ನು ಇಡದೇ ಇರತಕ್ಕಂತಹ ವ್ಯಕ್ತಿಗಳು ಅಂತ ಅರ್ಥ. ಪುಮರ್ಥ ಹೇತುತ್ವೇ ಶ್ರದ್ಧಾವಿಹೀನಾ ಪುರುಷಾಃ. ಪುಮರ್ಥಕ್ಕೆ ಮೋಕ್ಷರೂಪ ಪುರುಷಾರ್ಥಕ್ಕೆ ಸಾಧನವಾಗಿದೆ ಇದು. ಆಗಿದ್ದರೂ ಕೂಡ
ಅದು ಸಾಧನ ಅನ್ನೋದರಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲವೋ ಅಂತಹ ಪುರುಷರು ಮಾಂ ಅಪ್ರಾಪ್ಯ ನನ್ನನ್ನು ಹೊಂದಿ ಅವರು ಮೃತ್ಯು ಸಂಸಾರ ವರ್ತಮನಿ ಈ ಮೃತ್ಯು ರೂಪವಾಗಿರತಕ್ಕಂತಹ ಸಂಸಾರವೆಂಬ ಈ ವರ್ತಮನಿ ದಾರಿಯಲ್ಲಿ ಅವರು ನಿವರ್ತಂತೆ ನಿತರಾಂ ವರ್ತಂತೆ ಶ್ರದ್ಧಾವಿಹೀನಾ ಪುರುಷಾ ಮಾಂ ಅಪ್ರಾಪ್ಯ ಮೃತ್ಯು ಸಂಸಾರ ವರ್ತಮನಿ ನಿವರ್ತಂತೆ ನಿತರಾಂ ವರ್ತಂತೆ ಪತಂತಿ ಇತ್ಯರ್ಥ. ಅವರು ಬಹಳವಾಗಿ ಈ ಮಾರ್ಗದಲ್ಲಿ ಇರ್ತಾರೆ ಅಂದ್ರೇನು, ಈ ಮಾರ್ಗದಲ್ಲಿ ಇದ್ದು ಬಿಡ್ತಾರೆ, ಸಂಸಾರದಲ್ಲಿ ಇದ್ದು ಬಿಡ್ತಾರೆ, ಈ ಸಂಸಾರದಲ್ಲಿ ಬಿದ್ದುಕೊಂಡಿರ್ತಾರೆ. ಇದು ಯಾರು ಜ್ಞಾನವನ್ನು ಗಳಿಸುವುದಿಲ್ಲವೋ ಅವರಿಗೆ ಇರತಕ್ಕಂತಹ ಫಲ. ಹೀಗೆ ಶ್ರದ್ಧೆ ಇಲ್ಲದೇ ಇರೋದ್ರಿಂದಲೇ ಎಲ್ಲರೂ ಕೂಡ ಇದರಲ್ಲಿ ಪ್ರಯತ್ನ ಮಾಡುವುದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ಈ ಶ್ಲೋಕ ಮತ್ತು ಮುಂದಿನ ಶ್ಲೋಕ ನಚ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಕೃನ್ ನಚ ಭೂತಸ್ಥೋ ಮಾಂ ಮಮಾತ್ಮ ಭೂತಭಾವನಃ. ಈ ಎರಡು ಶ್ಲೋಕಗಳ ವಿಚಾರವನ್ನು ನಾವು ಈ ಅಧ್ಯಾಯದ ಆರಂಭದಲ್ಲಿ ಸ್ವಲ್ಪ ಪ್ರಸ್ತಾಪ ಮಾಡಿದ್ವಿ. ಈ ಎರಡು ಶ್ಲೋಕದಲ್ಲಿ ಬರ್ತಕ್ಕಂತಹ ವಿಚಾರ ಏನು? ಈ ಎರಡು ಶ್ಲೋಕದಲ್ಲಿ ಬರ್ತಕ್ಕಂತಹ ವಿಚಾರ ಅಂತಂದರೆ ಮಯಾ ತತಮಿದಂ ಸರ್ವಂ, ನಾನು ಈ ಸಮಸ್ತ ಜಗತ್ತನ್ನು ವ್ಯಾಪಿಸಿದ್ದೇನೆ. ನಾನು ಈ ಸಮಸ್ತ ಜಗತ್ತನ್ನು ವ್ಯಾಪಿಸಿದ್ದೇನೆ. ಜಡಸಹಿತವಾಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ನನ್ನನ್ನು ಆಶ್ರಯಿಸಿಕೊಂಡಿವೆ ಹೊರತು ನಾನು ಆಶ್ರಯಿಸಿಕೊಂಡಿಲ್ಲ ಅಂತ ಈ ಶ್ಲೋಕದ ಅರ್ಥ. ಇಡೀ ಜಗತ್ತು ನನ್ನಿಂದ ವ್ಯಾಪ್ತವಾಗಿದೆ. ಎಲ್ಲ ಜೀವರಾಶಿಗಳು ನನ್ನನ್ನು ಆಶ್ರಯಿಸಿಕೊಂಡಿವೆ, ಆದರೆ ನಾನು ಅವುಗಳನ್ನು ಆಶ್ರಯಿಸಿಕೊಂಡಿಲ್ಲ. ಎಲ್ಲ ಜೀವರಾಶಿಯನ್ನು ಆಶ್ರಯಿಸಿಕೊಂಡಿಲ್ಲ ಅಂದರೆ ಎಲ್ಲ ಕಡೆ ಇಲ್ಲ ಅಂತ ಅರ್ಥ. ಆದರೆ ಇಡೀ ಸಮಸ್ತ ಜಗತ್ತು ಸಮಸ್ತ ಜಗತ್ತನ್ನು ನಾನು ವ್ಯಾಪಿಸಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಮತ್ತೆ ನಾನು ಅವರನ್ನು ಆಶ್ರಯಿಸಿಲ್ಲ ಅಂತ ಹೇಳ್ತಾನೆ. ಹೀಗೆ ವಿರುದ್ಧವಾಗಿರತಕ್ಕಂತಹ ಮಾತು ಈ ಶ್ಲೋಕದಲ್ಲಿ ಕಾಣುತ್ತೆ. ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಕೂಡ ನಚಮಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ, ಜೀವಜಗಳ ನನ್ನನ್ನು ಆಶ್ರಯಿಸಿಕೊಂಡಿದ್ದಾವೆ, ಆದರೆ ಅವುಗಳನ್ನು ಜೀವರಾಶಿಗಳು ನನ್ನನ್ನು ಆಶ್ರಯಿಸಿದರೂ ಕೂಡ ಅವುಗಳನ್ನು ನಾನು ಆಶ್ರಯಿಸಿಕೊಂಡಿಲ್ಲ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಹೀಗೆ ಎರಡೂ ಶ್ಲೋಕಗಳಲ್ಲಿಯೂ ವಿರುದ್ಧವಾಗಿರತಕ್ಕಂತಹ ಮಾತು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಇದನ್ನೇ ಅನೇಕರು ವ್ಯಾಖ್ಯಾನ ಮಾಡೋದರಲ್ಲಿ ತಪ್ಪಿದ್ದಾರೆ. ಏನು ಈ ಶ್ಲೋಕದ ಅರ್ಥ? ಇದಂ ಸರ್ವಂ ಜಗತ್, ಈ ಸಮಸ್ತ ಜಗತ್ತು, ಇದಂ ಸರ್ವಂ ಜಗತ್, ಈ ಸಮಸ್ತ ಜಗತ್ತು ಅವ್ಯಕ್ತ ಮೂರ್ತಿನ, ಅವ್ಯಕ್ತ ಮೂರ್ತಿಯಾದ ಅಂದರೆ ಅದೃಶ್ಯವಾದ ಶರೀರವುಳ್ಳ ಮಯ ನನ್ನಿಂದ ವ್ಯಾಪ್ತವಾಗಿದೆ. ನಾನು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದೇನೆ. ಕಾಣಿಸ್ತಿಲ್ವಲ್ಲ ಅಂದ್ರೆ ಅವ್ಯಕ್ತ ಮೂರ್ತಿನ, ಅವ್ಯಕ್ತವಾಗಿದ್ದೇನೆ ನಾನು, ಯಾರಿಗೂ ಕಾಣದಂತೆ ಅದೃಶ್ಯ ಶರೀರವುಳ್ಳವನಾಗಿ ಇದ್ದೇನೆ. ಆದ್ರಿಂದ ನಾನು ಯಾರಿಗೂ ಕಾಣಿಸೋದಿಲ್ಲ. ಅಂತಹ ಅವ್ಯಕ್ತ ಮೂರ್ತಿನ ಮಯ ನನ್ನಿಂದ ಏನು ಇದಂ ಸರ್ವಂ ತತಂ, ಇದಂ ಸರ್ವಂ ಜಗತ್, ಈ ಸಮಸ್ತ ಜಗತ್ತು ತತಂ ವ್ಯಾಪ್ತವಾಗಿದೆ. ಚ ಮತ್ತು ಮತ್ಸ್ಥಾನಿ ಸರ್ವಭೂತಾನಿ ಎಲ್ಲ ಪ್ರಾಣಿಗಳು ಕೂಡ ಮತ್ಸ್ಥಾನಿ ನನ್ನಲ್ಲೇ ವ್ಯಾಪಿಸಿಕೊಂಡಿವೆ, ನನ್ನನ್ನು ಆಶ್ರಯಿಸಿವೆ. ಆದರೆ ನಚಾಹಂ ತೇಷು ಅವಸ್ಥಿತ, ನಾನು ಅವುಗಳಲ್ಲಿ ಇಲ್ಲ, ಅವುಗಳನ್ನು ಆಶ್ರಯಿಸಿಕೊಂಡಿಲ್ಲ. ಇಡೀ ಎಲ್ಲ ಜೀವರಾಶಿ ನನ್ನನ್ನು ಆಶ್ರಯಿಸಿಕೊಂಡೇ ಹೊರತು ನಾನು ಆಶ್ರಯಿಸಿಕೊಂಡಿಲ್ಲ ಅಂತ ಈ ಶ್ಲೋಕದ ಅರ್ಥ. ವಿವೃತ್ತಿಲಿ ನೋಡೋಣ. ಯಸ್ಯ ಧರ್ಮ್ಯಪದೇನ ಪ್ರತ್ಯಕ್ಷಾವಗಮ ಪದೋಕ್ತ ಭಗವದ್ಜ್ಞಾನ ಸಾಧನತ್ವ ಮುಕ್ತಂ. ಇಲ್ಲಿ ಧರ್ಮ್ಯಪದ, ಯಸ್ಯ ಧರ್ಮಪದೇನ ಪ್ರತ್ಯಕ್ಷಾವಗಮ ಪದೋಕ್ತ ಭಗವದ್ಜ್ಞಾನ ಸಾಧನತ್ವ ಮುಕ್ತಂ. ಯಸ್ಯ ಯಾವುದಕ್ಕೆ
ಪ್ರತ್ಯಕ್ಷಾವಗಮ ಪದೋಕ್ತ ಭಗವದ್ಜ್ಞಾನ ಸಾಧನತ್ವ. ಯಾವುದಕ್ಕೆ ಈ ಭಗವಂತನ ಪ್ರತ್ಯಕ್ಷ ಜ್ಞಾನಕ್ಕೆ ಪ್ರತ್ಯಕ್ಷಾವಗಮ ಎಂಬ ಶಬ್ದದಿಂದ ಉಲ್ಲೇಖಿಸಲ್ಪಟ್ಟಂತಹ ಯಾವುದು ಭಗವದ್ ಅಪರೋಕ್ಷ ಜ್ಞಾನ. ಪ್ರತ್ಯಕ್ಷಾವಗಮ ಅಂದ್ರೆ ಭಗವದ್ ಅಪರೋಕ್ಷ ಜ್ಞಾನ ಅಂತ ನಾವು ಹಿಂದೆ ಹೇಳಿದ್ದೇವೆ 2ನೇ ಶ್ಲೋಕದಲ್ಲಿ. ಅಂತಹ ಪ್ರತ್ಯಕ್ಷಾವಗಮ ಶಬ್ದದಿಂದ ಹೇಳ್ತಾ ಇರತಕ್ಕಂತಹ ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಸಾಧನೆ ಯಾವುದು ಹೇಳಿದೆಯಲ್ಲ ಅದು. ಮತ್ತೆ ಯಸ್ಯ ಯಾವ ಎಚ್ಚ ಪ್ರವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ, ಯಾವುದನ್ನು ನಾನು ಹಿಂದೆ ಪ್ರತಿಜ್ಞೆ ಮಾಡಿದ್ದೇನೋ ಅದನ್ನು ಇಲ್ಲಿ ನಿರೂಪಿಸ್ತಾ ಇದ್ದೇನೆ ಅಂತ ಅರ್ಥ. ಜ್ಞಾನ ಮತ್ತು ವಿಜ್ಞಾನಗಳ ಪೈಕಿ ಹಿಂದೆ ಜ್ಞಾನ ಮತ್ತು ವಿಜ್ಞಾನ ಆರಂಭ ಶ್ಲೋಕದಲ್ಲಿ ಜ್ಞಾನ ಅಂದ್ರೆ ಏನು ಅಂತ ಹೇಳಿದ, ವಿಜ್ಞಾನ ಅಂದ್ರೆ ಏನು ಅಂತ ಹೇಳಿದ. ಆ ಜ್ಞಾನ ವಿಜ್ಞಾನಗಳ ಪೈಕಿ ಈ ಪ್ರತ್ಯಕ್ಷಾವಗಮ ಶಬ್ದ ಹೇಳಪಟ್ಟಂತಹ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಯಾವುದು ಅಂದರೆ ಈ ಜ್ಞಾನ, ಭಗವದ್ವಿಷಯಕ ಪರೋಕ್ಷ ಜ್ಞಾನ. ಭಗವತ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂತಹ ಪರೋಕ್ಷ ಜ್ಞಾನ. ಯಸ್ಯ ಧರ್ಮ್ಯಪದೇನ ಪ್ರತ್ಯಕ್ಷಾವಗಮ ಪದೋಕ್ತ ಭಗವಜ್ಞಾನ ಸಾಧನತ್ವ ಮುಕ್ತಂ. ಯಾವುದಕ್ಕೆ ಧರ್ಮ್ಯಪದದಿಂದ ಪ್ರತ್ಯಕ್ಷಾವಗಮ ಪದೋಕ್ತ, ಪ್ರತ್ಯಕ್ಷ ಅವಗಮ, ಪ್ರತ್ಯಕ್ಷವಾಗಿ ತಿಳಿಯಲ್ಪಡ್ತಕ್ಕಂಥವ ಅಂತಹ ಪದದಿಂದ ಏನು ಅಲ್ಲಿ ಭಗವಂತ ಅಂತ ಅರ್ಥ ಇಟ್ಕೊಂಡು ಅಂತಹ ಪ್ರತ್ಯಕ್ಷಾವಗಮ ಜ್ಞಾನಕ್ಕೆ ಸಾಧನವಾಗಿರುವಂಥದ್ದು ಯಾವುದಿದೆಯೋ, ಯಸ್ಯ ಯಾವುದಕ್ಕೆ ಭಗವದ್ಜ್ಞಾನ ಸಾಧನತ್ವ ಇದೆಯೋ ಅದನ್ನು ಹೇಳ್ತೇನೆ ಅಂತ ಹಿಂದೆ ಪ್ರತಿಜ್ಞೆ ಮಾಡಿದ್ದಾನೆ. ಎಚ್ಚ ಪ್ರವಕ್ಷ್ಯಾಮಿ, ಯಾವುದನ್ನು ನಾನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೋ ಅವುಗಳನ್ನ ಮತ್ತೆ ಎಚ್ಚ ಜ್ಞಾತ್ವಾ ಇತ್ಯಾದಿನ ಪ್ರಶಂಸಿತಂ, ಯಾವುದನ್ನ ತಿಳಿದುಕೊಂಡ್ರೆ ಮೋಕ್ಷರೂಪವಾಗಿರತಕ್ಕಂತಹ ಫಲವನ್ನ ಹೇಳಿದ್ದಾರೋ, ಹೇಳುವ ಮೂಲಕವಾಗಿ ಪ್ರಶಂಸೆ ಮಾಡಿದ್ದಾರೋ ಅಂತಹ ಜ್ಞಾನ. ಯದಕರಣೇಚ, ಯಾವುದನ್ನ ಮಾಡದೆ ಹೋದರೆ ಏನು ಅನರ್ಥ ಇದೆ ಎಂಬುದಾಗಿ ನಿಂದೆಯನ್ನು ಮಾಡಿದ್ದಾರೋ ಅಂತಹ ಜ್ಞಾನ ವಿಜ್ಞಾನಗಳ ಮಧ್ಯದಲ್ಲಿ ಜ್ಞಾನ ಶಬ್ದವಾಗಿರತಕ್ಕಂತಹ ಜ್ಞಾತವ್ಯಂ ತಾವದಾಹ. ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದು ಜ್ಞಾನ ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನದ ಬಗ್ಗೆ ಹೇಳ್ತೇನೆ ಅಂತ. ಜ್ಞಾನ ಅಂದ್ರೇನು? ಪ್ರತ್ಯಕ್ಷಾವಗಮ ಪದೋಕ್ತ ಭಗವದ್ಜ್ಞಾನ ಸಾಧನತ್ವ. ಯಸ್ಯ ಇಲ್ಲಿ ಯಾವುದಕ್ಕೆ ಪ್ರತ್ಯಕ್ಷಾವಗಮ ಪದೋಕ್ತವನ್ನು ಹೇಳಿದ್ದೋ, ಪದೋಕ್ತವಾದ ಭಗವದ್ಜ್ಞಾನ ಸಾಧನತ್ವವನ್ನು ಹೇಳಿದ್ದೋ ಅಲ್ಲಿ ಧರ್ಮ್ಯ ಅಂತ ಬಂತು, ಪ್ರತ್ಯಕ್ಷಾವಗಮ ಅಂತ ಬಂತು. ಪರಮಾತ್ಮ ಧಾರಕರಾದ್ರಿಂದ ಧರ್ಮ್ಯ ಅಂತ ಅನಿಸ್ಕೊಂಡಿದ್ದಾನೆ. ಅಂತಹ ಭಗವದ್ವಿಷಿಕವಾಗಿರ್ತಕ್ಕಂತಹ ಜ್ಞಾನ ಪ್ರತ್ಯಕ್ಷಾವಗಮ, ಪರಮಾತ್ಮನ ಪ್ರತ್ಯಕ್ಷವಾಗಿ ತಿಳಿಲಿಕ್ಕೆ ಇದು ಸಾಧನ. ಯಾವುದು? ಪರೋಕ್ಷ ಜ್ಞಾನ. ಹೀಗೆ ಭಗವದ್ಜ್ಞಾನ ಸಾಧನತ್ವವನ್ನ ಯಾವುದಕ್ಕೆ ಹೇಳಿದ್ದೋ ಅದನ್ನ ನಾನು ಹೇಳ್ತಾ ಇದ್ದೇನೆ ಅಂತ ಒಂದು ಅನ್ವಯ. ಎರಡನೇದ್ದು ಎಚ್ಚ, ಯಾವುದನ್ನು ನಾನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆಯೋ ಅದನ್ನು ಹೇಳ್ತಾ ಇದ್ದೇನೆ ಅಂತ. ಎಚ್ಚ ಜ್ಞಾತ್ವ, ಯಾವುದನ್ನ ತಿಳಿದುಕೊಂಡ್ರೆ ಮೋಕ್ಷರೂಪ ಫಲ ಇದೆ ಅಂತ ಫಲವನ್ನು ಪ್ರಶಂಸೆ ಮಾಡಿದ್ದೇನೋ ಅದನ್ನು ಹೇಳ್ತೇನೆ. ಮತ್ತೆ ಯದಾಕರಣೆ, ಯಾವುದನ್ನ ಮಾಡದೆ ಹೋದರೆ ಏನಾಗುತ್ತೆ ಅಂತ ನಿಂದೆ ಇದೆ, ಅದರ ಮೂಲಕವಾಗಿ ಯಾವುದನ್ನ ಮಾಡದೆ ಹೋದರೆ ಅದು ಅನಿಷ್ಟ ಸಾಧಕ ಆಗತ್ತೆ ಅಂತ ನಿಂದೆಯನ್ನು ಮಾಡಿದ್ದಾರೋ ಅಂತಹ ಜ್ಞಾನ ಮತ್ತು ವಿಜ್ಞಾನ, ತದ್ ಜ್ಞಾನ ವಿಜ್ಞಾನಯೋ ಮಧ್ಯೆ, ಆ ಜ್ಞಾನ ವಿಜ್ಞಾನಗಳ ಮಧ್ಯದಲ್ಲಿ ಜ್ಞಾನ ಶಬ್ದಿತವಾಗಿರುವಂಥದ್ದು ಯಾವುದು? ಜ್ಞಾತವ್ಯಂ ತಾವದಾಹ. ಜ್ಞಾನ ಅಂದ್ರೆ ಜ್ಞಾನ ಅಲ್ಲ, ಜ್ಞಾನ ಯದ್ವಿಷಯಕ ಜ್ಞಾನ ಅದು ಜ್ಞಾನ. ಜ್ಞಾನ ಯಾವುದನ್ನು ವಿಷಯೀಕರಿಸ್ತದೋ ಅಂತಹ ಜ್ಞಾತವ್ಯ, ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಪ್ರಮೇಯಗಳು, ಅದನ್ನ
ಹೇಳಿಕೊಟ್ಟಿದ್ದಾನೆ ಕೃಷ್ಣ. ಮಯೇತ್ಯಾದಿನ ಅಹಂ ಕೃತುರಹಂ ಇತಿ ಪರ್ಯಂತೇನ ಇದಂ ಸರ್ವಂ ಚರಾಚರಾತ್ಮಕಂ ಜಗದ್ವೃಕ್ಷಮೂರ್ತಿನ ಜಗದವ್ಯಕ್ತಮೂರ್ತಿನ. ಎಲ್ಲಿವರೆಗೆ ಹೇಳ್ತಾನೆ? ಭಗವದ್ವಿಷೇಕವಾಗಿರತಕ್ಕಂತಹ ಸಾಮಾನ್ಯ ಜ್ಞಾನ ವಿಜ್ಞಾನಗಳ ಮಧ್ಯದಲ್ಲಿ ಜ್ಞಾನ ಶಬ್ದಿತವಾಗಿರತಕ್ಕಂತಹ ಜ್ಞೇಯವಾಗಿರತಕ್ಕಂತಹ ಪ್ರಮೇಯ, ಅದನ್ನ ಎಲ್ಲಿವರೆಗೆ ಹೇಳ್ತಾನಂದ್ರೆ ಅಹಂ ಕೃತುರಹಂ ಯಜ್ಞ ಅಂತ 14ನೇ ಶ್ಲೋಕದವರೆಗೆ ಅದನ್ನ ಹೇಳ್ತೇನೆ ಅಂತ ಅದರ ಅಭಿಪ್ರಾಯ. ಇದಂ ಸರ್ವಂ ಚರಾಚರಾತ್ಮಕಂ ಜಗದವ್ಯಕ್ತ ಮೂರ್ತಿನ. ಇದಂ ಸರ್ವಂ ಇದೆಲ್ಲ ಅಂದ್ರೆ ಚರಾಚರಾತ್ಮಕವಾಗಿರತಕ್ಕಂಥ ಎಲ್ಲಾ ಪ್ರಪಂಚ. ಅದನ್ನ ಇದಂ ಸರ್ವಂ ಚರಾಚರಾತ್ಮಕವಾದ ಈ ಪ್ರಪಂಚವನ್ನ ಎಲ್ಲವನ್ನು ಜಗದ ಅವ್ಯಕ್ತ ಮೂರ್ತಿಯಾಗಿರ್ತಕ್ಕಂತಹ ಅದೃಶ್ಯವಾದ ಶರೀರವುಳ್ಳ ಯಾವ ನನ್ನಿಂದ ವ್ಯಾಪಿಸಲ್ಪಟ್ಟಿದೆಯೋ ಅಂತಹ ನನ್ನ ಬಗ್ಗೆ ಹೇಳ್ತೇನೆ ಅಂತ. ಇದಂ ಸರ್ವಂ ಚರಾಚರಾತ್ಮಕಂ ಜಗದವ್ಯಕ್ತ ಅವ್ಯಕ್ತ ಮೂರ್ತಿಯಾಗಿರತಕ್ಕಂತಹ ನನ್ನಿಂದ ಚರಾಚರಾತ್ಮಕವಾಗಿರತಕ್ಕಂತಹ ಇದಂ ಸರ್ವಂ ಇದೆಲ್ಲವೂ ಕೂಡ ಯಾವುದು ಹೇಳಲ್ಪಡ್ತದೋ ಅದು ಯಾವುದು ಅಂದರೆ ಮಯಾ ತತಮಿದಂ ವ್ಯಾಪ್ತತ್ವೇ ಸರ್ವತ್ರ ಕುತೋ ನ ದೃಶ್ಯತೆ ಇತ್ಯತಃ ಅವ್ಯಕ್ತ ಇತಿ ವಿಶೇಷಣಂ. ನಾನು ಎಲ್ಲ ಕಡೆ ವ್ಯಾಪಿಸಿದ್ದೇನೆ. ಪರಮಾತ್ಮನ ಅಪರೋಕ್ಷಕ್ಕೆ ಸಾಧನವಾಗಿರತಕ್ಕಂತಹ ಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಈ ಪರೋಕ್ಷ ಜ್ಞಾನದ ಬಗ್ಗೆ ಹೇಳಬೇಕಾದ್ರೆ ಏನ್ ಹೇಳಿದ? ನಾನು ಎಲ್ಲ ಕಡೆ ವ್ಯಾಪಿಸಿದ್ದೇನೆ ಅಂತ ಹೇಳಿದ. ಎಲ್ಲ ಕಡೆ ವ್ಯಾಪಿಸಿದ್ದರೆ ಎಲ್ಲರಿಗೆ ಯಾಕೆ ಕಾಣಿಸುವುದಿಲ್ಲ ಅಂದ್ರೆ ಅದಕ್ಕೆ ಹೇಳಿದ್ದು ಮಯಾ ತತಂ ವ್ಯಾಪ್ತಂ ಮಯಾ ತತಮಿದಂ ಸರ್ವಂ. ತತ ಅಂದ್ರೆ ವ್ಯಾಪ್ತ, ನಾನು ಆಗಿದ್ದೇನೆ. ವ್ಯಾಪ್ತರಾಗಿದ್ರೂ ಕೂಡ ಯಾಕೆ ಎಲ್ಲ ಕಡೆ ಕಾಣಿಸುವುದಿಲ್ಲ ಅಂದ್ರೆ ಅವ್ಯಕ್ತೇತಿ ವಿಶೇಷಣಂ. ಅಲ್ಲಿ ಜಗದ ಅವ್ಯಕ್ತ ಮೂರ್ತಿ ನಾನು ವಿಶೇಷಿಸಿಕೊಟ್ಟಿದ್ದಾರೆ. ಜಗದ ಅವ್ಯಕ್ತ ಮೂರ್ತಿ, ಪ್ರಪಂಚದಲ್ಲಿ ಯಾರಿಗೂ ಇವನು ಕಾಣಿಸುವುದಿಲ್ಲ. ಹಾಗೆ ಅಲ್ಲಿ ಬಹುರಿ ಸಮಾಸ ಮಾಡಬೇಕು. ಮಯಾ ತತಂ ವ್ಯಾಪ್ತಂ, ನನ್ನಿಂದ ವ್ಯಾಪಿಸಲ್ಪಟ್ಟದ್ದು. ಮಯಾ ತತಂ ವ್ಯಾಪ್ತತ್ವೇ ಸರ್ವತ್ರ ಕುತೋ ನ ದೃಶ್ಯತೆ ನ ದೃಶ್ಯೇ. ವ್ಯಾಪ್ತ ಆಗಿದ್ರೆ ಎಲ್ಲ ಕಡೆ ಕಾಣಿಸ್ಬೇಕಲ್ಲ, ಯಾಕೆ ಕಾಣಿಸೋದಿಲ್ಲ ಅಂತಂದ್ರೆ ಅವ್ಯಕ್ತ ಇತಿ ವಿಶೇಷಣಂ. ಅದಕ್ಕೋಸ್ಕರವಾಗಿ ಅವ್ಯಕ್ತ ಅಂತ ವಿಶೇಷಣ ಹೇಳಿತು. ಅವ್ಯಕ್ತ ಮೂರ್ತಿನ, ಅವ್ಯಕ್ತವಾದ ಮೂರ್ತಿ ಉಳ್ಳವ. ನನ್ನ ಶರೀರ ಅದು ಸೂಕ್ಷ್ಮ, ಎಲ್ಲ ಕಣ್ಣಿಗೆ ಕಾಣುವುದಿಲ್ಲ. ಅವ್ಯಕ್ತವಾಗಿರ್ತಕ್ಕಂತಹ ಶರೀರ, ಇದರ ಮೂಲಕವಾಗಿ ನಾನು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದೇನೆ ಅಂತ ಅದರ ಅಭಿಪ್ರಾಯ. ಮಯಾ ತತಂ ಅಂದ್ರೆ ವ್ಯಾಪ್ತಂ, ವ್ಯಾಪ್ತತ್ವೇ ಸರ್ವತ್ರ ಕುತೋ ನದೃಶ್ಯ ಇತ್ಯತಃ ಅವಕ್ತೇತಿ. ವ್ಯಾಪ್ತನಾಗಿದ್ದರೂ ಕೂಡ ಎಲ್ಲ ಕಡೆ ವ್ಯಾಪ್ತನಾಗಿದ್ದರು ಎಲ್ಲರಿಗೂ ಯಾಕೆ ಕಾಣಿಸುವುದಿಲ್ಲ ಅಂದ್ರೆ ಇತ್ಯತಃ ಅವ್ಯಕ್ತ ಇತಿ ವಿಶೇಷಣಂ. ಅವ್ಯಕ್ತ ಅಂತ ವಿಶೇಷಣ ಕೊಟ್ಟದ್ದು. ಅವ್ಯಕ್ತನಾದ್ದರಿಂದ, ಸೂಕ್ಷ್ಮ ರೂಪದಿಂದ ನಾನಿರುವುದರಿಂದ, ಯಾರ ಕಣ್ಣಿಗೆ ಕಾಣಿಸುವುದಿಲ್ಲ, ಆದ್ದರಿಂದ ನಾನು ಅವ್ಯಕ್ತ. ತತಮಿತ್ಯುಕ್ತ್ಯ, ತತಂ ಅಂದ್ರೆ ವ್ಯಾಪ್ತಂ ಇತ್ಯುಕ್ತ ಆಧಾರತ ಜಗತಃ ಆಧಾರತ ಸ್ವಸ್ಯ ಆಧೇಯತ ಘಟಾದೇರಿವ ಪ್ರಾಪ್ತ ತಾಂ ನಿರಾಹ ಮತ್ಸ್ಥಾನಿ. ಅಲ್ಲ, ನಾನು ಎಲ್ಲವನ್ನು ವ್ಯಾಪಿಸಿದ್ದೇನೆ ಅಂದ್ರೆ ನಾನು ಎಲ್ಲೊಳಗೂ ಇದ್ದೇನೆ ಅಂತ ಆಯ್ತು. ನಾನು ಎಲ್ಲೊಳಗೂ ಇದ್ದೇನೆ ಅಂತ ಆಗುವಾಗ ಇಲ್ಲಿ ಆಧಾರ ಆಧೇಯ ಭಾವ ಸಂಬಂಧ. ಜಗತ್ತಿಗೆ ಜಗತಃ ಆಧಾರತ ಸ್ವಸ್ಯ ಆಧೇಯತ. ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂದರೆ ಆಧೇಯ ಯಾರು? ಪರಮಾತ್ಮ. ಆಧಾರ ಯಾವುದು? ಪ್ರಪಂಚ. ಹೀಗೆ ಆಧಾರ ಆಧೇಯ ಸಂಬಂಧವನ್ನೇ ಹೇಳಬೇಕಾಗ್ತದೆ. ಈಗ ಘಟ ಇದೆ ಭೂಮಿಯಲ್ಲಿ, ಘಟ ಇದೆ ಅಂದ್ರೆ ಭೂಮಿಯಲ್ಲಿ ಘಟ ಇದೆ ಅಂತ ಹೇಳ್ತೇವೆ. ಆ ಘಟಕ್ಕೆ ಆಧಾರ ಯಾವುದು? ಭೂಮಿ ಅಲ್ವಾ? ಹಾಗಾದ್ರೆ ಘಟ ಭೂಮಿ ಮೇಲೆ ಇದೆ ಅಂತ ಆಗುವಾಗ ಘಟಕ್ಕೆ ಆಧಾರವೇ ಭೂಮಿ. ಹಾಗೆ ನಾನು ಎಲ್ಲ ಕಡೆ ವ್ಯಾಪಿಸಿದ್ದೇನೆ ಅಂತ ಆಗುವಾಗ ಇಡೀ ಜಗತ್ತು ತನಗೆ ಆಶ್ರಯ, ಆಧಾರ ಅಂತ ಆಗ್ಬೇಕಲ್ವಾ?
ಹೌದಾ ಅಲ್ಲ? ಅದನ್ನು ನಿರಾಕರಣೆ ಮಾಡಿ ಹೊರಟಿದ್ದು ಮತ್ಸ್ಥಾನಿ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ, ನಾನು ಅವುಗಳ ಒಳಗೆ ಇಲ್ಲ. ಆ ಎಲ್ಲ ಭೂತಗಳು ಕೂಡ ಮತ್ಸ್ಥಾನಿ ನನ್ನಲ್ಲಿ ಆಶ್ರಯಿಸಿಕೊಂಡಿವೆ. ಎಲ್ಲ ಭೂತಗಳು ಕೂಡ ನನ್ನನ್ನು ಆಶ್ರಯಿಸಿಕೊಂಡಿವೆ. ಅಹಂ ತೇಷು ನಚ ಅವಸ್ಥಿತ, ನಾನು ಅವುಗಳಲ್ಲಿ ಇಲ್ಲ, ಅವುಗಳು ನನ್ನನ್ನು ಆಶ್ರಯಿಸಿಕೊಂಡಿವೆ. ಹೀಗೆ ಹೇಳು ಸರಿಯಾಗತ್ತಾ ಅಂತ ಪ್ರಶ್ನೆ. ಯಾಕೆಂದ್ರೆ ಆಧಾರ ಆಧೇಯ ಭಾವ ಇದ್ದಾಗ, ಈಗ ಈ ಮೇಜಿನ ಮೇಲೆ ಪುಸ್ತಕ ಇದೆ ಅಂದ್ರೆ ಪುಸ್ತಕ ಅನ್ನೋದು ಆಧೇಯ, ಮೇಜು ಅನ್ನೋದು ಆಧಾರ. ಹೀಗೆ ಯಾವುದು ಆಶ್ರಯವಾಗಿರುತ್ತೋ ಅದಕ್ಕೆ ಆಧಾರ ಅಂತ ಹೇಳುದು, ಯಾವುದು ಆಶ್ರಯ ಪಡೆದಿರುತ್ತೋ ಅದಕ್ಕೆ ಆಧೇಯ ಅಂತ ಹೇಳುದು. ಹೀಗೆ ಆಧೇಯ ಆಧಾರಗಳು ಭಿನ್ನ ಭಿನ್ನ ಆಗಿರುತ್ತವೆ, ಆಧಾರ ಆಧೇಯಗಳು. ಹಾಗಾದರೆ ಆಧಾರ ಆಧೇಯ ಭಾವ ಇದ್ರೆ ಘಟಾದಿಗಳಂತೆ, ಭೂಮಿಯಲ್ಲಿ ಘಟ ಇದೆ ಅಂದ್ರೆ ಅಂತ ಹೇಳಿದಾಗ ಘಟ ಆಧೇಯ, ಭೂಮಿ ಆಧಾರ. ಹೀಗೆ ಆಧಾರ ಮತ್ತು ಆಧೇಯ, ಜಗತ್ತು ಆಧಾರ ಪರಮಾತ್ಮನಲ್ಲಿದೆ, ಆದ್ದರಿಂದ ಆಧಾರ. ಇನ್ನು ಪರಮಾತ್ಮ ಪ್ರಪಂಚದಲ್ಲಿರುವುದರಿಂದ ಅದು ಆಧಾರವಾಗಿದೆ. ಸ್ವಸ್ಯ ಆಧೇಯತ, ಪರಮಾತ್ಮ ಆಧೇಯ, ಪ್ರಪಂಚ ಆಧಾರ. ಘಟಾದಿಗಳ ಹಾಗೆ ಘಟ ಭೂಮಿಯಲ್ಲಿದೆ ಅಂತ ಹೇಳಿದ್ರೆ ಭೂಮಿ ಆಧಾರ, ಘಟ ಆಧೇಯ. ಹಾಗೇನ ಪರಮಾತ್ಮ ಎಲ್ಲ ಕಡೆ ಇರುವಂಥದ್ದು? ಹಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಆಧಾರ ಆಧೇಯ ಭಾವ ಸಂಬಂಧ ಹೇಳಬೇಕಾದ್ರೆ ಅದನ್ನ ಇದು ಆಶ್ರಯಿಸಿಕೊಂಡಿರ್ಬೇಕು. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನನ್ನೊಳಗೆ ಯಾರು ಆಶ್ರಯಿಸಿಕೊಂಡಿಲ್ಲ, ಅವರಲ್ಲಿ ನಾನು ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಜಡಪದಾರ್ಥ ಸಹಿತವಾಗಿರತಕ್ಕಂತಹ ಜೀವರಾಶಿಗಳೆಲ್ಲ ನನ್ನನ್ನು ಆಶ್ರಯಿಸಿವೆ, ನಾನು ಆಶ್ರಯಿಸಿಕೊಂಡವನಾಗಿಲ್ಲ. ಅಂದ್ರೆ ಅವುಗಳನ್ನು ಆಶ್ರಯಿಸಿಕೊಂಡು ನಾನು ಅವರ ಅಧೀನಾಗಿ ಇಲ್ಲ, ನಾನು ಸ್ವತಂತ್ರ ಎಂಬ ವಿಚಾರ ಈ ಶ್ಲೋಕದಲ್ಲಿ ಬರುವಂಥದ್ದು.